ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಹೊಸದುರ್ಗ ಶಾಸಕ ಬಿಜಿ ಗೋವಿಂದಪ್ಪ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಎಂದು ಮಾದಿಗ ಮಹಾಸಭಾದ ರಾಜ್ಯಾಧ್ಯಕ್ಷ ಹನುಮಂತಪ್ಪ ದುರ್ಗಾ ಕಾಂಗ್ರೆಸ್ ವರಿಷ್ಠರನ್ನ ಒತ್ತಾಯಿಸಿದ್ದಾರೆ. ಹೊಸದುರ್ಗ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರುವ ಈ ಸಂದರ್ಭದಲ್ಲಿ ಜಿಲ್ಲೆಯ ಅನುಭವಿ ನಾಯಕರಿಗೆ ಸಚಿವ ಸ್ಥಾನ ನೀಡುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಹೇಳಿದರು. ಡಿಕೆ ಶಿವಕುಮಾರ್ ಅವರು ಇಂದು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವ ಹಿನ್ನೆಲೆಯಲ್ಲಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಶಾಸಕ ಬಿಜಿ ಗೋವಿಂದಪ್ಪ ಅವರಿಗೆ ಸಚಿವ ಸ್ಥಾನ ದೊರೆಯುವ ವಿಶ್ವಾಸವನ್ನ ತಾಲೂಕಿನ ಜನತೆ ಹೊಂದಿದ್ದಾರೆ. 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಗೋವಿಂದಪ್ಪ ಅವರು ಜನಪರ ಆಡಳಿತ ಹಾಗೂ ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನರ ವಿಶ್ವಾಸ ಗಳಿಸಿದ್ದಾರೆ ಎಂದು ಹನುಮಂತಪ್ಪ ದುರ್ಗಾ ಅಭಿಪ್ರಾಯಪಟ್ಟರು. ಹೊಸದುರ್ಗ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಯೋಜನೆಗಳು, ರಸ್ತೆ ಅಭಿವೃದ್ಧಿ, ಗ್ರಾಮೀಣ ಸಾರಿಗೆ ವ್ಯವಸ್ಥೆ ಸುಧಾರಣೆ, ವಿದ್ಯುತ್ ಸೌಲಭ್ಯ ವಿಸ್ತರಣೆ, ಚರಂಡಿಯ ನಿರ್ಮಾಣ, ವಸತಿ ಯೋಜನೆಗಳ ಅನುಷ್ಠಾನ, ಸಾಗುವಳಿ ಪತ್ರ ವಿತರಣೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಶಾಲೆ ಮತ್ತು ಕಾಲೇಜುಗಳ ಸ್ಥಾಪನೆಗೆ ವಿಶೇಷ ಒತ್ತು ನೀಡಿರುವುದನ್ನು ಅವರು ಸ್ಮರಿಸಿದರು. ಅಭಿವೃದ್ಧಿಯ ಜೊತೆಗೆ ಸಾಮಾಜಿಕ ಸಾಮರಸ್ಯ ಕಾಪಾಡುವಲ್ಲಿ ಗೋವಿಂದಪ್ಪ ಅವರು ವಿಶಿಷ್ಟ ವ್ಯಕ್ತಿತ್ವ ಹೊಂದಿದ್ದಾರೆ. ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರನ್ನ ಸಮಾನವಾಗಿ ಕಾಣುವ ಅವರ ನಡೆ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸಮಾಜದ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಅವರು ನಿರಂತರವಾಗಿ ಶ್ರಮಿಸುತ್ತಿದ್ದು, ದಲಿತ ಸಮುದಾಯದ ಸಮಸ್ಯೆಗಳಿಗೆ ಸ್ಪಂದಿಸುವ ನಾಯಕರಾಗಿದ್ದಾರೆ ಎಂದು ಹೇಳಿದರು. ಜಿಲ್ಲೆಯ ವಿವಿಧ ಸಮುದಾಯಗಳ ಪ್ರತಿನಿಧಿಗಳು ಹಾಗೂ ಸಂಘಟನೆಗಳ ಮುಖಂಡರು ಕೂಡ ಗೋವಿಂದಪ್ಪ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸುತ್ತಿದ್ದಾರೆ. ಅವರ ಅನುಭವ ಮತ್ತು ಆಡಳಿತಾತ್ಮಕ ಸಾಮರ್ಥ್ಯ ರಾಜ್ಯ ಸಚಿವ ಸಂಪುಟಕ್ಕೆ ಹೆಚ್ಚಿನ ಬಲ ನೀಡಲಿದ್ದು, ಚಿತ್ರದುರ್ಗ ಜಿಲ್ಲೆಯ ಅಭಿವೃದ್ಧಿಗೆ ಹೊಸ ವೇಗ ಸಿಗಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ದೀರ್ಘಕಾಲದ ಸೇವೆಯನ್ನು ಪರಿಗಣಿಸಿ ಸಚಿವ ಸ್ಥಾನ ನೀಡುವುದು ನ್ಯಾಯಸಮ್ಮತ ಕ್ರಮವಾಗಲಿದೆ. ಯಾವುದೇ ಕಾರಣಕ್ಕೂ ಅವರು ನಿರ್ಲಕ್ಷಿಸಬಾರದು ಎಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಮಾದಿಗ ಸಮಾಜದ ಅಧ್ಯಕ್ಷ ಎನ್.ಟಿ. ತಿಪ್ಪಯ್ಯ, ದಲಿತ ಸಮಾಜದ ಮುಖಂಡ ಕೈನೂರು ಚಂದ್ರಪ್ಪ, ಅಲೆಮಾರಿ ಬುಡುಗ ಜಂಗಮ ಸಂಘದ ಅಧ್ಯಕ್ಷ ರಾಮಚಂದ್ರಪ್ಪ, ದಲಿತ ಮುಖಂಡ ಜಂತಿಕೊಳಲು ಮಂಜು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಿಪ್ಪೇಸ್ವಾಮಿ, ಸಣ್ಣ ಕಿಟ್ಟದಹಳ್ಳಿ ಕರಿಬಸಪ್ಪ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಒಟ್ಟಾರೆ ಅನುಭವಿ ಶಾಸಕ ಬಿಜಿ ಗೋವಿಂದಪ್ಪ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂಬ ಆಗ್ರಹ ಇದೀಗ ಹೊಸದುರ್ಗ ತಾಲೂಕು ಮಾತ್ರವಲ್ಲದೆ ಜಿಲ್ಲೆಯ ವಿವಿಧ ಸಂಘಟನೆಗಳು ಮತ್ತು ಸಮುದಾಯಗಳಲ್ಲೂ ಕೇಳಿ ಬರುತ್ತಿದ್ದು, ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂಬುದು ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ನನ್ನ ಹೆಸರು ಹನುಮಂತಪ್ಪ ದುರ್ಗಾ ಅಂತೇಳಿ ಮಾದಿಗ ಮಹಾಸಭಾದ ರಾಜ್ಯಾಧ್ಯಕ್ಷ ಇದ್ದೇನೆ. ಬಂಧುಗಳೇ, ರಾಜ್ಯದಲ್ಲಿ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳು ಬಹಳಷ್ಟು ಬಿರುಸಿನಿಂದ ನಡೀತಾ ಇದ್ದಾವೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರ ಸ್ಥಾನ ತೆರವಾದ ಕಾರಣ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರನ್ನು ಈಗ ನೂತನವಾಗಿ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗಿದೆ. ಇವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನಕ್ಕೋಸ್ಕರವಾಗಿ ರಾಜ್ಯದಾದ್ಯಂತಲೂ ಕೂಡ ದೊಡ್ಡ ಮಟ್ಟದಲ್ಲಿ ಲಾಬಿ ನಡೀತಾ ಇದೆ. ಅದೇ ರೀತಿಯಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಸಚಿವ ಆಕಾಂಕ್ಷಿಗಳು ಒಟ್ಟು 4 ಜನ ಸಚಿವರ ಆಕಾಂಕ್ಷಿಗಳಿದ್ದಾರೆ. ಇದರಲ್ಲಿ ಮೊಳಕಾಲ್ಮೂರು ಇರ್ಬೋದು, ಚಳ್ಳಕೆರೆ ಇರ್ಬೋದು, ಚಿತ್ರದುರ್ಗ ಇರ್ಬೋದು ಮತ್ತು ಹೊಸದುರ್ಗ ಇರ್ಬೋದು. ಈ 4 ಜನರಲ್ಲಿ ಭಾಳಷ್ಟು ಹಿರಿಯರಾದಂಥವರು ಸನ್ಮಾನ್ಯ ಬಿಜಿ ಗೋವಿಂದಪ್ಪನವರು, ಹೊಸದುರ್ಗ ಕ್ಷೇತ್ರದವರು. ಇವರು ಇಡೀ ತಾಲೂಕಿಗೆ ಮತ್ತು ಭಾಳಷ್ಟು ಪಕ್ಷದ ನಿಷ್ಠೆಯನ್ನು ಇಟ್ಕೊಂಡು ಪಕ್ಷಕ್ಕೋಸ್ಕರವಾಗಿ ಮೊದಲಿಂದಲೂ ಕೂಡ ಭಾಳಷ್ಟು ಕಾಳಜಿಯನ್ನು ಇಟ್ಕೊಂಡು ದುಡಿದಿರ್ತಕ್ಕಂಥ ವ್ಯಕ್ತಿಗಳೇನಾದರೂ ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದ್ದಾರೆ ಅಂತೇಳಿದರೆ ಅದು ಬಿಜಿ ಗೋವಿಂದಪ್ಪನವರು. ಇವರು ಇಡೀ ಜಿಲ್ಲೆಯಲ್ಲಿ ಒಬ್ಬ ಮುತ್ಸದ್ದಿ, ರಾಜಕೀಯ ಮುತ್ಸದ್ದಿ ಅಂತೇಳಿದರೆ ತಪ್ಪಾಗಲಾರ್ದು ಅಂತ ಒಬ್ಬ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು, ಎಲ್ಲ ಸಮಾಜ ಎಲ್ಲ ಧರ್ಮದವರನ್ನು ಸಮಾನವಾಗಿ ಕಾಣ್ತಕ್ಕಂಥವ್ರು, ಮತ್ತು ಯಾವುದೇ ಜಾತಿಯವರಿರಲಿ ಅವರ ಮನೆಯಲ್ಲಿಯೇ ಅವರ ಜೊತೆಯಲ್ಲೇ ಅವ್ರನ್ನೆಲ್ಲ ಕೂಡ ಕುಂದಿಸ್ಕೊಂಡು ಸಹಭೋಜನ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಉಳ್ಳಂಥವರು, ಬಸವಾದಿ ಶರಣರ ತತ್ವಗಳನ್ನು ಆದರ್ಶಗಳನ್ನು ಪಾಲಿಸ್ತಕ್ಕಂಥ ಅಂಥವ್ರು ಏನಾರು ಇದ್ದಾರೆ ಅಂದರೆ ಅದು ಸನ್ಮಾನ್ಯ ಬಿಜಿ ಗೋವಿಂದಪ್ಪನವರು.
ತಾಲೂಕಿನಲ್ಲಿ ಹಲವಾರು ಸಾವಿರಾರು ಕೋಟಿ ರೂಪಾಯಿಗಳನ್ನು ತಂದಾಕಿ ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಕುಡಿತಕ್ಕಂಥ ನೀರಿನ ವ್ಯವಸ್ಥೆ ಇರ್ಬೋದು, ಸರ್ಕಾರಿ ಬಿಲ್ಡಿಂಗ್ಗಳಿರ್ಬೋದು, ರಸ್ತೆಗಳಿರ್ಬೋದು, ಆಮೇಲೆ ಅಣೆಕಟ್ಟೆಗಳಿರ್ಬೋದು, ಇಂಥವನ್ನೆಲ್ಲವನ್ನೂ ಕೂಡ ಮಾಡ್ತಕ್ಕಂಥದ್ರಲ್ಲಿ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ಮತ್ತು ಇನ್ನೂ ಸಾಕಷ್ಟು ಇವ್ರ ಕಡೆಯಿಂದ ಕೆಲಸಗಳು ಆಗಬೇಕಾಗಿದ್ದಾವೆ. ಆದರೆ ಚಿತ್ರದುರ್ಗ ಅಂದರೆ ಹೊಸದುರ್ಗದಲ್ಲಿ BJPಗೆ ಅವಕಾಶ ಆಗ್ದಂಗೆ ಇರಬೇಕು ಅಂತನ್ನೋದಾರೆ ಇಲ್ಲಿ ಗೋವಿಂದಪ್ಪನವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾದಿಗ ಮಹಾಸಭಾದ ಎಲ್ಲ ನಮ್ಮ ಸಮಾಜದ ಎಲ್ಲರೂ ಕೂಡ ಒಕ್ಕೊರಲಿಂದ ಇದನ್ನು ಮಾನ್ಯ DK ಶಿವಕುಮಾರ್ ಅವರಿಗೆ ಒತ್ತಾಯವನ್ನು ಮಾಡ್ತೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಗೋವಿಂದಪ್ಪರ ಪರವಾಗಿದ್ದೀವಿ, ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಮೂಲಕ ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯವನ್ನು ಮಾಡ್ತಿದ್ದೀವಿ ಮಾನ್ಯ DK ಶಿವಕುಮಾರ್ ಅವರಿಗೆ. ಹೊಸದುರ್ಗ ತಾಲೂಕು ನಮ್ಮ ಶಾಸಕರಾಗಿರ್ತಕ್ಕಂಥ BG ಗೋವಿಂದಪ್ಪ ಸಾಹೇಬ್ರವರು 4ನೇ ಬಾರಿ ಶಾಸಕರಾಗಿ ಈ ತಾಲೂಕಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಏನಿರ್ತಕ್ಕಂಥ ಈಗ ಮುಂಚೂಣಿ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ DK ಶಿವಕುಮಾರ್ ಸಾಹೇಬ್ರವರು ಮಂತ್ರಿ ಸ್ಥಾನನ ನಮ್ಮ ಸಾಹೇಬರಾಗಿರ್ತಕ್ಕಂಥ MLA ಸಾಹೇಬರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ BG ಗೋವಿಂದಪ್ಪ ಸಾಹೇಬ್ರವರಿಗೆ ಮಂತ್ರಿ ಸ್ಥಾನನ ಖಂಡಿತ ಕೊಡಲೇಬೇಕು. ಬಂಧುಗಳೇ, ಈಗ ಅವರ ಸೇವೆ ಈ ತಾಲೂಕಲ್ಲಿ ಅಪಾರವಾದ ಒಂದು ಶಕ್ತಿ ಕೊಡ್ತಕ್ಕಂಥ ಒಂದು ಕೆಲಸ ಈಗಾಗಲೇ ಈ ತಾಲೂಕಲ್ಲಿ ಆಗಿದೆ. ಅವರು ಮುಂದೂ ಕೂಡ ಮಂತ್ರಿಯಾಗಿ ತಾಲೂಕಿನ ಸೇವೆ ಮಾಡಬೇಕು. ದಯಮಾಡಿ ಏನೀಗ ಆಗ್ತಕ್ಕಂಥ CM ಆಗಿರ್ತಕ್ಕಂಥ CMನವರು DK ಶಿವಕುಮಾರ್ ಸಾಹೇಬ್ರವರು ಹಾಗೂ ಸಿದ್ದರಾಮಯ್ಯ ಸಾಹೇಬ್ರವರು ಯಾವುದನ್ನು ಆಲೋಚನೆ ಮಾಡದೆ ಖಂಡಿತ ನಮ್ಮ ಸನ್ಮಾನ್ಯ BG ಗೋವಿಂದಪ್ಪ ಸಾಹೇಬ್ರವರಿಗೆ ಮಂತ್ರಿ ಸ್ಥಾನನ ಕೊಟ್ಟು ಈ ತಾಲೂಕಲ್ಲಿ ಈ ರಾಜ್ಯದಲ್ಲಿ ಹೆಚ್ಚಿನ ಒಂದು ಕೆಲಸ ಮಾಡೋದಕ್ಕೆ ಶಕ್ತಿ ಕೊಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾಕೆಂದರೆ ಅವರು ಸೀನಿಯರ್ ಇದ್ದಾರೆ, ಸುಮಾರು ವರ್ಷಗಳ ಕಾಲ ಈ ತಾಲೂಕಲ್ಲಿ ಆಡಳಿತ ಮಾಡೋದ್ರ ಜೊತೆಗೆ ಎಲ್ಲ ಸಮಾಜನೂ ಕೂಡ ಭಾಳ ಪ್ರೀತಿಯಿಂದ ಎಲ್ಲರಿಗೂ ಕೂಡ ಗೌರವವಾದ ಒಂದು ಕೆಲಸನ ಮಾಡ್ಕೊಂಡು ಬರ್ತಕ್ಕಂಥ ಒಬ್ಬ ಮಹಾನಾಯಕರು ನಮ್ಮ ಗೋವಿಂದಪ್ಪ ಸಾಹೇಬ್ರವರು. ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಮಂತ್ರಿಯಿಂದ ವಂಚಿತ ಮಾಡಬಾರ್ದು, ಅವರಿಗೆ ಮಂತ್ರಿ ಸ್ಥಾನನ ಕೊಡಲೇಬೇಕು. ಕೊಟ್ಟು ಈ ರಾಜ್ಯದ ಕೆಲಸನ ಇನ್ನೂ ಕೂಡ ಹೆಚ್ಚಿನದಾಗಿ ಮಾಡೋದಕ್ಕೆ ಶಕ್ತಿ ಕೊಡಬೇಕು. ಅವರು ಆರೋಗ್ಯದಲ್ಲಿ ಚೆನ್ನಾಗಿದ್ದಾರೆ. ಆರೋಗ್ಯ ಭಾಗ್ಯ ಅವರಿಗೆ ಭಗವಂತ 100 ವರ್ಷ ಆರೋಗ್ಯ ಭಾಗ್ಯನ ಕೊಡಲಿ. ಅವರು ಈ ರಾಜ್ಯಕ್ಕೆ ಸೇವೆ ಸಲ್ಲಿಸ್ತಕ್ಕಂಥ ಕೆಲಸನೂ ಕೂಡ ಖಂಡಿತ ಮಾಡಬೇಕು. ಅದನ್ನು ಯಾವುದನ್ನು ಕೂಡ ಹಿಂದೆ ಮೀನೆ ಮಸೆ ಏಣಿಸ್ತೆ ನಮ್ಮ ಸನ್ಮಾನ್ಯ BG ಗೋವಿಂದಪ್ಪ ಸಾಹೇಬ್ರವರಿಗೆ ಮಂತ್ರಿ ಸ್ಥಾನ ಉತ್ತಮವಾದ ಒಂದು ದರ್ಜೆ ಸ್ಥಾನನ ಕೊಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಒಬ್ಬ ಸಮಾಜ ಅಧ್ಯಕ್ಷನಾಗಿ ಇಡೀ ರಾಜ್ಯಕ್ಕೆ ಮನವಿ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ. ಆಸೆ ಇದ್ದವನು ಆಸ್ತಿ ಮಾಡ್ತಾನೆ, ಆಸೆನೇ ಇದ್ದವರು ಈ ಸಮಾಜಕ್ಕೆ ಆಸ್ತಿ ಆಗ್ತಾರೆ ಅನ್ನೋದಕ್ಕೆ ನಮ್ಮ ಗೋವಿಂದಪ್ಪನವರು ರಕ್ಷೆ ಆಗಿದೆ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಯಾಕೆಂದರೆ 4 ಬಾರಿ ಶಾಸಕರಾಗಿದ್ದರೂ ಕೂಡ ಈಗಲೂ ಅವರ ಅಪ್ಪ ಕಟ್ಟಿಸಿದ ಹಳೆಯ ಮನೆಯಲ್ಲಿ ವಾಸ ಮಾಡಿದ್ದಾರೆ. ಅದು ಅವರ ಪ್ರಾಮಾಣಿಕತೆಗೆ ಸಾಕ್ಷಿಯಾಗಿದೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಹಾಗೆಯೇ ಅವರು ಶಾಸಕರಾಗಿ ಈ ತಾಲೂಕಿಗೆ ಕುದುರೆ ನೀರನ್ನು ಹರಿಸೋ ಮೂಲಕ ಇಡೀ ತಾಲೂಕಿನ ಜನರ ನೀರಿನ ಬವಣೆಯನ್ನು ಬಗೆಹರಿಸಿದ್ದಾರೆ. ಹಾಗೆ ಈ ತಾಲೂಕಿನ ಅನೇಕ ಕಡೆ ಬಗರುಕೋಮ್ ಸಾಗುದಾರಿಗೆ ಸಾಗುವಳಿ ಚೀಟಿ ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಅಲ್ಲಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣ ಮಾಡೋ ಮೂಲಕ ಅಂತರ್ಜಲವನ್ನು ಕಾಪಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ ಗೋಕಟ್ಟೆನ ಕಟ್ಟಿಸೋ ಮೂಲಕ ಪಕ್ಷಿ ಕ್ರಿಮಿ ಕೀಟಗಳು ಕೂಡ ನೀರು ಉಳಿಸಕ್ಕಂಥ ಕೆಲಸವನ್ನು ಸನ್ಮಾನ್ಯ ಶಾಸಕರ ಗೋವಿಂದಪ್ಪನವರು ಮಾಡಿದ್ದಾರೆ. ಜೊತೆಗೆ 4 ಬಾರಿ ಶಾಸಕರಿಗೂ ಕೂಡ ಅವರಿಗೆ ಯಾವುದೇ ರೀತಿ ಸಚಿವ ಸ್ಥಾನ ಇಲ್ಲ. ಹಳೆ ಬಾರಿನೇ ಅವರು ಮಂತ್ರಿ ಆಗಬೇಕಾಗಿತ್ತು, ಆದರೆ ಪಕ್ಷದ ಕೆಲ ಗೊಂದಲಗಳಿಂದ ಅವರು ಮಾಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಸನ್ಮಾನ್ಯ DK ಶಿವಕುಮಾರ್ ಇರ್ಬೋದು, ಪಕ್ಷದ ಎಲ್ಲರೂ ಕೂಡ ಈ ಬಾರಿ ಸನ್ಮಾನ್ಯ ಗೋವಿಂದಪ್ಪನವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತೇಳಿ ನಾನು ಈ ಮೂಲಕ ನಮ್ಮ ಸಮಾಜದ ಮೂಲಕ ಮತ್ತು ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಈ ಮೂಲಕ ನಾನು DK ಶಿವಕುಮಾರ್ ಅವರನ್ನ ಮತ್ತು ಈ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಅನೇಕ ಹಿರಿಯರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಸಿದ್ದರಾಮಯ್ಯ ಇರ್ಬೋದು, ಇಂಥ ಅನೇಕ ಮುಖಂಡರುಗಳು ದಯವಿಟ್ಟು ಸನ್ಮಾನ್ಯ BG ಗೋವಿಂದಪ್ಪನಿಗೆ ಸಚಿವ ಸ್ಥಾನ ಕೊಟ್ಟು ಆ ಮೂಲಕ ಈ ತಾಲೂಕಿನ ಈ ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತಾರೆ. ರಾಮಚಂದ್ರಪ್ಪ ಅಲಿಮಾರಿ ಬುಡಗ ಜಂಗಮದ ಅಧ್ಯಕ್ಷರು, ಚಿತ್ರದುರ್ಗ ಜಿಲ್ಲೆಗೆ. ನಮಗೆ ಅನುಕೂಲ ಆಗಬೇಕು. ಗೋವಿಂದಪ್ಪ ಅಂದರೆ ಒಳ್ಳೆ ಮನುಷ್ಯ, ಒಳ್ಳೆ ಸಾಹೇಬರು. ಅವರಿಂದ ನಮಗೆ ಅನುಕೂಲ ಆಗುತ್ತಂತ ಇವತ್ತಿಗೆಲ್ಲ ಅವರು 5 ವರ್ಷದ 10 ವರ್ಷದಿಂದನೂ ಅವ್ರನ್ನ ಒಳ್ಳೆ ಪದವಿಯಲ್ಲಿ ನೋಡ್ಬೇಕು ಅನ್ನೋ ಒಂದು ಆಸೆ ಇದೆ. ಅದು ಇವತ್ತು ನೆರವೇರ್ತದೆ. DK ಶಿವಕುಮಾರ್ ಸಾರಿಂದ ಅಂದರೆ
ನಾವು ಅಭಿವೃದ್ಧಿ ಆಗ್ತೇವರಿಗಂತೂ ಒಳ್ಳೇದಾಗಬೇಕಂತ ಭಾವಿಸ್ತಿದ್ವಿ. ಅವರಿಗೆ ಡಿಮಾಂಡು ಒಳ್ಳೆ ಪದವಿ ಬರಬೇಕು, ಇನ್ನು ಡಿಮಾಂಡ್ ಇರ್ತಾ ಬರಬೇಕಂತ ಆಶಿಸ್ತಿದ್ದೀವಿ ಸರ್. ಮೊನ್ನೆ ಶಾಸಕರು ಬಿ ಜಿ ಗೋವಿಂದಪ್ಪ ಸಾಹೇಬರು ಸತತವಾಗಿ 4 ಬಾರಿ ಈ ತಾಲೂಕಿನಲ್ಲಿ ಒಕ್ಕಲ ತಾಲೂಕಿನಲ್ಲಿ ಗೆದ್ದು ಜನಪರವಾಗಿ ಜನಪ್ರಿಯನ್ನು ತಂದು ಒಳ್ಳೆ ವಿಶ್ವಾಸದಿಂದ ಎಲ್ಲ ಸಮಾಜದವ್ರನ್ನ ಜೊತೆಗೂಡಿಕೊಂಡು ಅವರು ದಲಿತರು, ಹಿಂದುಳಿದವರು ಎಲ್ಲ ಜನಾಂಗದವ್ರನ್ನ ಒಟ್ಟುಗೂಡಿಸ್ಕೊಂಡು ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಕೆರೆ, ಕಟ್ಟೆ, ಕಾಲುವೆ ಅದು ಎಲ್ಲ ಗ್ರಾಮದ ಹಳ್ಳಿಗೆ ಒಂದು ಸಿಸಿ ರಸ್ತೆ ಆಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು, ಪ್ರತಿಯೊಂದು ಜನಪರವಾಗಿ ಅಭಿವೃದ್ಧಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರು. ಹಾಗೆ ಎಲ್ಲ ಜನಾಂಗಗಳನ್ನ ಸಹ ಅವರು ಪ್ರೀತಿ ಇಷ್ಟಪಡ್ತಾರೆ. ಈ ತಾಲೂಕಿನಲ್ಲಿ ಗೋವಿಂದಪ್ಪ ಸಾಹೇಬರು ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೇ ಆದರೆ ತುಂಬ ಹೊಸದುರ್ಗ ತಾಲೂಕಿನಲ್ಲಿ ಆಂಧ್ರ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಬದಲಾವಣೆ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಮತ್ತು ಎಲ್ಲ ಜನಾಂಗವ್ರಿಗೂ ಸಹ ಅವರು ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಅವರಿಗೆ ಮಾನ್ಯ ಬಿ ಜಿ ಗೋವಿಂದ ಸಾಹೇಬರಿಗೆ ಒಂದು ಒಳ್ಳೆ ಸಚಿವ ಸಂಪುಟದಲ್ಲಿ ಒಂದು ಖಾತೆ ಕೊಟ್ಟರೆ ಅಂತ ಹೇಳ್ತಾ ರಾಹುಲ್ ಗಾಂಧಿ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನೂತನ ಮುಖ್ಯಮಂತ್ರಿಯಾದ ಡಿ ಕೆ ಸಾಹೇಬರಿಗೆ ಸಹ ಅವರಲ್ಲಿ ಸಹ ನಾವು ಪ್ರಾರ್ಥನೆ ಮಾಡ್ತಾ ಮಾತು ಮುಗಿಸ್ತೀವಿ.